9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 14 ನೈಸರ್ಗಿಕ ಸಂಪನ್ಮೂಲಗಳು ಭಾಗ 3 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 3ರಲ್ಲಿ ನಾವು ಜೀವ ಭೂ ರಾಸಾಯನಿಕ ಚಕ್ರಗಳ ಬಗ್ಗೆ ತಿಳಿಯೋಣ. ಜೀವ ಭೂ ರಾಸಾಯನಿಕ ಚಕ್ರ ಎಂದರೇನು? ವಿವಿಧ ಬಗೆಯ ಜೀವಭೂ ರಾಸಾಯನಿಕ ಚಕ್ರಗಳಾದ ಆಕ್ಸಿಜನ್ ಚಕ್ರ, ನೈಟ್ರೋಜನ್ ಚಕ್ರ, ಕಾರ್ಬನ್ ಚಕ್ರ, ಜಲಚಕ್ರ, ಹಾಗೆಯೇ ಹಸಿರುಮನೆ ಪರಿಣಾಮ ಮತ್ತು ಓಝೋನ್ ಪದರ ಸಂರಕ್ಷಣೆ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಜೀವಭೂ ರಾಸಾಯನಿಕ ಚಕ್ರಗಳು ಎಂದರೇನು ಎಂಬುದರ ಅರ್ಥವನ್ನು ತಿಳಿಯೋಣ. ಮಕ್ಕಳೇ, ನಿಮಗೀಗಾಗಲೇ ತಿಳಿದಿರುವಂತೆ ಪರಿಸರದಲ್ಲಿ ಮುಖ್ಯವಾಗಿ 2 ಘಟಕಗಳು ಕಂಡುಬರುತ್ತವೆ: ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು. ಜೀವದ ಲಕ್ಷಣಗಳನ್ನು ತೋರಿಸುವಂತಹ ಎಲ್ಲ ಘಟಕಗಳನ್ನು ನಾವು ಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಎಲ್ಲ ಸಸ್ಯಗಳು, ಪ್ರಾಣಿಗಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಇವೆಲ್ಲವೂ ಸಹ ಜೈವಿಕ ಘಟಕಗಳಾಗಿವೆ. ಹಾಗೆಯೇ ಜೀವದ ಲಕ್ಷಣಗಳಿಲ್ಲದಂತಹ ಘಟಕಗಳನ್ನು ಅಜೈವಿಕ ಘಟಕಗಳು ಎಂದು ನಾವು ಗುರುತಿಸಬಹುದು. ಪರಿಸರದಲ್ಲಿ ಕಂಡುಬರುವ ಭೌತಿಕ, ರಾಸಾಯನಿಕ ಹಾಗೂ ಹವಾಮಾನ ಸಂಬಂಧಿ ಅಂಶಗಳನ್ನು ಅಜೈವಿಕ ಘಟಕಗಳು ಒಳಗೊಂಡಿರುತ್ತವೆ. ಗಾಳಿ, ಬೆಳಕು, ತಾಪ, ಮಳೆ, ಆರ್ದ್ರತೆ, ಮಣ್ಣು, ನೀರು ಮುಂತಾದವು ಭೌತಿಕ ಅಂಶಗಳು ಎನಿಸಿಕೊಳ್ಳುತ್ತವೆ. ವಿವಿಧ ಸಾವಯವ ಮತ್ತು ನಿರವಯವ ವಸ್ತುಗಳನ್ನು ನಾವು ರಾಸಾಯನಿಕ ಅಂಶಗಳು ಎಂದು ಪರಿಗಣಿಸಬಹುದು. ಹಾಗೆಯೇ ಗಾಳಿ, ಬೆಳಕು, ತಾಪ, ಮಳೆ, ಆರ್ದ್ರತೆ ಅಂದರೆ ವಾತಾವರಣದಲ್ಲಿರುವ ತೇವಾಂಶ, ಮಣ್ಣು, ನೀರು ಇವೆಲ್ಲವೂ ಪರಿಸರದ ಭೌತಿಕ ಅಂಶಗಳು ಎನಿಸಿಕೊಳ್ಳುತ್ತವೆ. ವಿದ್ಯಾರ್ಥಿಗಳೇ, ಜೀವಮಂಡಲದಲ್ಲಿ ಈ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ಯಾವಾಗಲೂ ಪ್ರತಿಕ್ರಿಯೆ ನಡೆಯುತ್ತಾ ಇರುತ್ತದೆ. ಹೀಗೆ ಜೀವಮಂಡಲದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ನಡೆಯುತ್ತಿರುವಂತಹ ನಿರಂತರವಾದ ಪ್ರಕ್ರಿಯೆಗಳಿಗೆ ನಾವು ಜೀವಭೂ ರಾಸಾಯನಿಕ ಚಕ್ರಗಳು ಎಂದು ಕರೆಯುತ್ತೇವೆ. ಜೀವಿಗೋಳವು ಜೀವಿಗಳು ವಾಸಿಸುವಂತಹ ಭೂಭಾಗವಾಗಿದ್ದು ಕ್ರಿಯಾತ್ಮಕ ಹಾಗೂ ಸ್ಥಿರವಾಗಿರುವಂತೆ ಈ ಪರಸ್ಪರ ಪ್ರಕ್ರಿಯೆಗಳು ಮಾಡಿವೆ. ಈ ಪ್ರಕ್ರಿಯೆಗಳು ಜೀವಮಂಡಲದ ಘಟಕಗಳಿಗೆ ಶಕ್ತಿ ಮತ್ತು ದ್ರವ್ಯದ ವರ್ಗಾವಣೆಯನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಈ ಮೇಲಿನ ಪರಸ್ಪರ ಪ್ರತಿಕ್ರಿಯೆಗಳು ಪರಿಸರದ ಸಮತೋಲನವನ್ನು ನಿರ್ವಹಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಹಾಗಾದರೆ ಯಾವಾಗಲೂ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ಪ್ರತಿಕ್ರಿಯೆ ನಡೆಯುತ್ತಿರುತ್ತದೆ. ಸಸ್ಯಗಳು ಪ್ರಾಣಿಗಳನ್ನು ಅನೇಕ ಅವಶ್ಯಕತೆಗಳಿಗೆ ಅವಲಂಬಿಸಿದರೆ, ಹಾಗೆ ಪ್ರಾಣಿಗಳು ಸಸ್ಯಗಳನ್ನು ಆಹಾರಕ್ಕಾಗಿ ಅವಲಂಬಿಸಿವೆ. ಹೀಗೆ ಪರಸ್ಪರ ನಡೆಯುವಂತಹ ಪ್ರತಿಕ್ರಿಯೆಗಳಿಗೆ ನಾವು ಜೀವಭೂ ರಾಸಾಯನಿಕ ಚಕ್ರಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ಜೀವ ಭೂ ರಾಸಾಯನಿಕ ಚಕ್ರಗಳ ವಿಧಗಳ ಬಗ್ಗೆ ನಾವು ತಿಳಿಯೋಣ.
ಜಲಚಕ್ರ, ನೈಟ್ರೋಜನ್ ಚಕ್ರ, ಕಾರ್ಬನ್ ಚಕ್ರ, ಇದು ಸಹ ಜೀವಭೂ ರಾಸಾಯನಿಕ ಚಕ್ರದ ಒಂದು ವಿಧ. ಹಾಗೆಯೇ ಜೀವಭೂ ರಾಸಾಯನಿಕ ಚಕ್ರದ ಮತ್ತೊಂದು ವಿಧ ಎಂದರೆ ಆಕ್ಸಿಜನ್ ಚಕ್ರ. ಮೊದಲಿಗೆ ನಾವು ಜಲಚಕ್ರದ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ನೀರು ಒಂದು ಭೂಮಿಯ ಮೇಲಿನ ಅತ್ಯಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಎಲ್ಲ ಜೀವಿಗಳು ಬದುಕಲು ಅವಶ್ಯಕವಾದಂತಹ ಸಂಪನ್ಮೂಲ. ಹಾಗಾದರೆ ಎಲ್ಲ ಜೀವಿಗಳಿಗೂ ನೀರು ಹೇಗೆ ಪೂರೈಕೆಯಾಗುತ್ತದೆ? ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಜಲಚಕ್ರ. ನೀರು ಪರಿಸರದಲ್ಲಿ ಚಕ್ರೀಯವಾಗಿ ಚಲಿಸುವುದನ್ನು ಜಲಚಕ್ರ ಎಂದು ಕರೆಯುತ್ತೇವೆ. ನಮಗೆ ಈಗಾಗಲೇ ತಿಳಿದಿರುವಂತೆಯೇ ಜಲಮೂಲಗಳಿಂದ, ಕೆರೆ, ಸರೋವರ, ಸಾಗರ, ಸಮುದ್ರಗಳಿಂದ ನೀರು ಆವಿಯಾಗಿ ಅನಂತರ ಆವಿಯು ಘನೀಭವಿಸಿ ಮೋಡವಾಗಿ ಮಳೆ ಸುರಿಸುತ್ತವೆ. ಆದರೆ ನಾವು ಸಮುದ್ರ ಮತ್ತು ಸಾಗರಗಳು ಬತ್ತು ಹೋಗಿರುವುದನ್ನು ಎಂದಾದರೂ ನೋಡಿದ್ದೇವೆಯೇ? ನೋಡಲಾಗುವುದಿಲ್ಲ ಅಲ್ಲವೇ ಮಕ್ಕಳೇ? ಹಾಗಾದರೆ ಸಮುದ್ರದಿಂದ ಆವಿಯಾದಂತಹ ನೀರು ಪುನಃ ಎಲ್ಲಿಗೆ ಹೋಗುತ್ತದೆ? ಹಾಗೆಯೇ ಆವಿಯಾದಂತಹ ನೀರು ಪುನಃ ಹೇಗೆ ಅಲ್ಲಿಗೆ ಹಿಂದಿರುಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ನೀರು ಆವಿಯಾಗಿ ಮೇಲೇರಿ ಘನೀಭವಿಸಿ ಮಳೆಯಾಗಿ ನೆಲದ ಮೇಲೆ ಬಿದ್ದು ನಂತರ ನದಿಗಳ ಮೂಲಕ ಸಮುದ್ರಕ್ಕೆ ಹರಿಯುವಂತಹ ಸಂಪೂರ್ಣವಾದಂತಹ ಈ ಪ್ರಕ್ರಿಯೆಯನ್ನು ನಾವು ಜಲಚಕ್ರ ಎಂದು ಕರೆಯುತ್ತೇವೆ. ಸೂರ್ಯನ ತಾಪದಿಂದ ಭೂಮಿಯ ಮೇಲ್ಮೇಲಿರುವಂತಹ ನೀರು ಆವಿಯಾಗಿ ವಾತಾವರಣದ ಮೇಲ್ಭಾಗಕ್ಕೆ ಚಲಿಸುತ್ತದೆ. ವಾಯುಮಂಡಲವನ್ನು ಪ್ರವೇಶಿಸಿದ ನಂತರ ಆವೀಕರಣವು ಸಾಂದ್ರೀಕರಣಗೊಂಡು ಮೋಡಗಳಾಗುತ್ತದೆ. ವಾತಾವರಣವು ತಂಪುಗೊಂಡಾಗ ಹಾಗೆಯೇ ಈ ಮೋಡಗಳು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಚಲಿಸುತ್ತವೆ. ವಾತಾವರಣವು ತಂಪುಗೊಂಡಾಗ ಮೋಡದಲ್ಲಿರುವಂತಹ ನೀರಾವಿಯು ಮಳೆ ಅಥವಾ ಹಿಮದ ರೂಪದಲ್ಲಿ ಬಂದು ಪುನಃ ನೀರಿನ ಮೇಲ್ಮೈಗೆ ಹಿಂದಿರುಗುತ್ತದೆ. ನದಿಗಳ ಮೂಲಕ ಮಳೆಯಾಗಿ ನೆಲದ ಮೇಲೆ ಬಿದ್ದು ನದಿಗಳ ಮೂಲಕ ಸಮುದ್ರಕ್ಕೆ ಸೇರುವಂತಹ ಈ ಸಂಪೂರ್ಣವಾದ ಪ್ರಕ್ರಿಯೆಯನ್ನು ಜಲಚಕ್ರ ಎಂದು ಕರೆಯುತ್ತೇವೆ. ಆದರೆ ಈ ಚಕ್ರವು ನಾವು ಹೇಳಿಕೆಯಷ್ಟು ಸರಳವಾದಂತಹ ಕ್ರಿಯೆ ಅಲ್ಲ ಮಕ್ಕಳೇ. ಭೂಮಿಯ ಮೇಲೆ ಬಿದ್ದಂತಹ ನೀರೆಲ್ಲವೂ ತಕ್ಷಣವೇ ಸಮುದ್ರವನ್ನು ಸೇರುವುದಿಲ್ಲ. ಇದರಲ್ಲಿನ ಸ್ವಲ್ಪ ಭಾಗವು ಮಣ್ಣಿನಲ್ಲಿ ಇಂಗಿ ನೆಲದಡಿಯ ಸಿಹಿ ನೀರಿನ ಸಂಗ್ರಹಗಳಾಗುತ್ತವೆ. ಇದರಲ್ಲಿ ಸ್ವಲ್ಪ ಭಾಗವು ನೀರಿನ ಬುಗ್ಗೆಗಳಾಗಿ ಭೂಮಿಯ ಮೇಲೆ ಜಿನುಗುತ್ತದೆ ಅಥವಾ ನಮ್ಮ ಬಳಕೆಗಾಗಿ ಬಾವಿ ಅಥವಾ ಬೋರ್ವೆಲ್, ಕೊಳವೆ ಬಾವಿಗಳ ಮೂಲಕ ಮೇಲೆತ್ತುತ್ತೇವೆ.
ಭೂವಾಸಿ ಜೀವಿಗಳು ತಮ್ಮ ಹಲವಾರು ಜೀವಕ್ರಿಯೆಗಳಿಗಾಗಿ ಈ ನೀರನ್ನು ಬಳಸಿಕೊಳ್ಳುತ್ತವೆ. ಮಕ್ಕಳೇ, ಜಲಚಕ್ರದಲ್ಲಿ ನೀರಿಗೆ ಏನಾಗುತ್ತದೆ ಎಂಬ ಇನ್ನೊಂದು ಆಯಾಮವನ್ನು ನಾವು ಈಗ ನೋಡೋಣ. ನಿಮಗೆ ತಿಳಿದಿರುವಂತೆ ನೀರು ಸಾರ್ವತ್ರಿಕ ದ್ರಾವಕವಾಗಿದ್ದು ತನ್ನಲ್ಲಿ ಸಾಕಷ್ಟು ಸಂಖ್ಯೆಯ ವಸ್ತುಗಳನ್ನು ಕರಗಿಸಿಕೊಳ್ಳುತ್ತದೆ ಅಲ್ಲವೇ? ನೀರು ಬಂಡೆಗಳಲ್ಲಿ ಹರಿಯುವಾಗ ಅದರೊಳಗಿರುವಂತಹ ಕೆಲವು ಲವಣಗಳು, ಖನಿಜಗಳು ಸಹ ನೀರಿನಲ್ಲಿ ವಿಲೀನಗೊಳ್ಳುತ್ತವೆ. ಆದ್ದರಿಂದ ನದಿಗಳು ಹಲವಾರು ಪೋಷಕಾಂಶಗಳನ್ನು ಮಣ್ಣಿನಿಂದ ಸಮುದ್ರಕ್ಕೆ ಕೊಂಡೊಯ್ಯುತ್ತವೆ. ಇವುಗಳನ್ನು ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳು ಬಳಸಿಕೊಳ್ಳುತ್ತವೆ. ಹೀಗೆ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿಯು ಬದುಕಲು ಜಲಚಕ್ರವು ಪ್ರಾಮುಖ್ಯತೆಯನ್ನು ಹೊಂದಿದೆ. ನಿರಂತರವಾಗಿ ಪರಿಸರದಲ್ಲಿ ನೀರು ಚಕ್ರಗತಿಯಲ್ಲಿ ಹೀಗೆ ಚಲಿಸುತ್ತಿರುತ್ತದೆ. ಮಕ್ಕಳೇ, ಜಲಚಕ್ರವನ್ನು ಹಾಡಿನ ಮೂಲಕ ತಿಳಿದುಕೊಳ್ಳೋಣ.
ಸೂರ್ಯನ ಶಾಖದಿಂದ ಜಲಮೂಲಗಳಿಂದ, ಸೂರ್ಯನ ಶಾಖದಿಂದ ಜಲಮೂಲಗಳಿಂದ ನೀರು ಆವಿಯಾಗಿ ಮೇಲೇರಿ ಹೋಗುವುದು, ನೀರು ಆವಿಯಾಗಿ ಮೇಲೇರಿ ಹೋಗುವುದು, ನೀರು ಆವಿಯಾಗಿ ಮೇಲೇರಿ ಹೋಗುವುದು. ಸೂರ್ಯನ ಶಾಖದಿಂದ ಜಲಮೂಲಗಳಿಂದ ನೀರು ಆವಿಯಾಗಿ ಮೇಲೇರಿ ಹೋಗುವುದು, ನೀರು ಆವಿಯಾಗಿ ಮೇಲೇರಿ ಹೋಗುವುದು. ನಂತರ ಆವಿಯು ಘನೀಭವಿಸಿ ಮೋಡವಾಗಿ, ನಂತರ ಆವಿಯು ಘನೀಕರಿಸಿ ಮೋಡವಾಗಿ ವಾತಾವರಣ ತಂಪಾಗಿ ಮಳೆ ಹಿಮ ಮಳೆಯಾಗಿ, ವಾತಾವರಣ ತಂಪಾಗಿ ಮಳೆ ಹಿಮ ಮಳೆಯಾಗಿ ನೆಲದ ಮೇಲೆ ಬಿದ್ದು ನಂತರ ನದಿಗಳ ಮೂಲಕ ಸಮುದ್ರಕ್ಕೆ ಹರಿಯುವ ಸಂಪೂರ್ಣ ಪ್ರಕ್ರಿಯೆಯೇ ಜಲಚಕ್ರ ಎಂದು ಕರೆಯುವರು. ಹೀಗೆ ಪರಿಸರದಲ್ಲಿ ನೀರು ಚಕ್ರೀಯವಾಗಿ ಪರಿಚಲನೆಗೊಳ್ಳುವುದೇ ಜಲಚಕ್ರವಾಗಿದೆ. ಜೀವಿಗಳ ಉಳಿಯುವಿಕೆಗೆ ಜಲಚಕ್ರದ ಪಾತ್ರವು ಪ್ರಮುಖವಾಗಿರುವುದು. ವಿದ್ಯಾರ್ಥಿಗಳೇ, ಈಗ ನಾವು ಜೀವಭೂ ರಾಸಾಯನಿಕ ಚಕ್ರಗಳಲ್ಲಿ ಮತ್ತೊಂದು ವಿಧವಾದಂತಹ ನೈಟ್ರೋಜನ್ ಚಕ್ರದ ಬಗ್ಗೆ ತಿಳಿಯೋಣ. ನೀರು ಹೇಗೆ ಪರಿಸರದಲ್ಲಿ ಚಕ್ರಗತಿಯಲ್ಲಿ ಪರಿಚಲನೆಗೊಳ್ಳುತ್ತದೆಯೋ ಹಾಗೆಯೇ ವಾತಾವರಣದಲ್ಲಿರುವಂತಹ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ನೈಟ್ರೋಜನ್ ಅನಿಲವು ಚಕ್ರಗತಿಯಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಿಚಲನೆಗೊಳ್ಳುವುದನ್ನು ನಾವು ನೈಟ್ರೋಜನ್ ಚಕ್ರ ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗಾಗಲೇ ನಿಮಗೆ ಗಾಳಿಯ ಸಂಯೋಜನೆಯ ಬಗ್ಗೆ ತಿಳಿದಿದೆ ಅಲ್ಲವೇ? ಗಾಳಿಯು ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ, ಜಡ ಅನಿಲಗಳು ಮುಂತಾದ ಅವುಗಳ ಮಿಶ್ರಣವಾಗಿದೆ. ಮಕ್ಕಳೇ, ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಅನಿಲ ಯಾವುದೆಂದರೆ ನೈಟ್ರೋಜನ್. ವಾತಾವರಣದಲ್ಲಿ ಸುಮಾರು 78% ನೈಟ್ರೋಜನ್ ಅನಿಲ ಇರುತ್ತದೆ. ಜೀವಿಗಳಿಗೆ ಅತಿ ಮುಖ್ಯವಾದಂತಹ ಪ್ರೋಟೀನ್ಗಳು, ನ್ಯೂಕ್ಲಿಕ್ ಆಮ್ಲಗಳು ಆದಂತಹ DNA ಮತ್ತು RNA ಹಾಗೂ ಕೆಲವು ವಿಟಮಿನ್ಗಳಲ್ಲಿ ನೈಟ್ರೋಜನ್ ಪ್ರಮುಖವಾದಂತಹ ಘಟಕವಾಗಿದೆ. ಮಕ್ಕಳೇ, ನಾವು ಸೇವಿಸುವಂತಹ ಆಹಾರದಲ್ಲಿರುವಂತಹ ಪ್ರೋಟೀನ್ಗಳು, ಜೀವಕೋಶದಲ್ಲಿರುವಂತಹ ನ್ಯೂಕ್ಲಿಕ್ ಆಮ್ಲಗಳು, ಹಾಗೆ ಸೇವಿಸುವಂಥ ಆಹಾರದ ಘಟಕಗಳಾದಂತಹ ವಿಟಮಿನ್ಗಳಲ್ಲಿ ಸಹ ಇದು ನೈಟ್ರೋಜನ್ ಒಂದು ಪ್ರಮುಖವಾದಂತಹ ಘಟಕವಾಗಿದೆ. ನೈಟ್ರೋಜನ್ ಜೈವಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸಂಯುಕ್ತಗಳಾದಂತಹ ಯೂರಿಯಾ ಮತ್ತು ಸಸ್ಯಕ್ಷಾರ ಆಲ್ಕಲಾಯ್ಡ್ಗಳಲ್ಲಿಯೂ ಇರುತ್ತವೆ. ಹಾಗಾದರೆ
ನೈಟ್ರೋಜನ್ ಅನಿಲವು ಪ್ರತಿಯೊಂದು ಜೀವಿಗಳಿಗೂ ಸಹ ಅತ್ಯವಶ್ಯಕವಾಗಿದೆ. ಹಾಗೆಯೇ ಜೀವಿಗಳು ಹಾಗಾದರೆ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಹೇಗೆ ಬಳಸಿಕೊಳ್ಳುತ್ತವೆ? ಜೀವಿಗಳು ನೈಟ್ರೋಜನ್ ಅನಿಲವನ್ನು ನೇರವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿದ್ದರೆ ಎಲ್ಲ ಜೀವಿಗಳು ಇನ್ನೂ ಸರಳವಾಗಿ ಜೀವಿಸುತ್ತಿದ್ದವು. ಆದರೆ ವಾತಾವರಣದಲ್ಲಿ ನೈಟ್ರೋಜನ್ ಅಣುರೂಪದಲ್ಲಿರುವುದರಿಂದ ನೇರವಾಗಿ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೊರತುಪಡಿಸಿದರೆ ಯಾವುದೇ ಜೀವಸಂಕುಲ ವಾತಾವರಣದಲ್ಲಿರುವ ಜಡ ಅನಿಲದಂತಿರುವಂತಹ ನೈಟ್ರೋಜನನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತಿಸಿ ಬಳಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿಲ್ಲ ಮಕ್ಕಳೇ. ಕೆಲವು ಜೀವಿಗಳು ಮಾತ್ರ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ನೇರವಾಗಿ ಹೀರಿಕೊಳ್ಳುತ್ತವೆ. ನೈಟ್ರೋಜನ್ನ ಸಂಗ್ರಹ ಮೂಲವೆಂದರೆ ವಾಯುಮಂಡಲ. ಮಕ್ಕಳೇ, ರೈಜೋಬಿಯಂನಂತಹ ಬ್ಯಾಕ್ಟೀರಿಯಾಗಳು ಹಾಗೆಯೇ ನೀಲಿ ಹಸಿರು ಶೈವಲಗಳು ಮಾತ್ರ ಮತ್ತು ದ್ವಿದಳ ಸಸ್ಯಗಳು ಬೇರುಗಳ ಗಂಟುಗಳಲ್ಲಿರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾ ಇವು ನೇರವಾಗಿ ನೈಟ್ರೋಜನನ್ನು ಹೀರಿಕೊಳ್ಳುತ್ತವೆ. ಅಂದರೆ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗೆ ಬ್ಯಾಕ್ಟೀರಿಯಾಗಳು ದ್ವಿದಳ ಸಸ್ಯಗಳು ನೀಲಿ ಹಸಿರು ಶೈವಲಗಳು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ನೈಟ್ರೋಜನ್ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳು ದ್ವಿದಳ ಸಸ್ಯಗಳ ಬೇರಿನಲ್ಲಿರುವಂತಹ ಬೇರುಗಂಟುಗಳಲ್ಲಿ ಕಂಡುಬರುತ್ತವೆ. ವಿದ್ಯಾರ್ಥಿಗಳೇ, ನೀವು ನೆಲಗಡಲೆ ಶೇಂಗಾ ಗಿಡಗಳನ್ನು ಕಿತ್ತಾಗ ಅಲ್ಲಿ ಬೇರುಗಳಲ್ಲಿ ಬೇರುಗಂಟುಗಳಿರುವುದನ್ನು ನೋಡಿರುತ್ತೀರಿ. ಆ ಬೇರುಗಂಟುಗಳಲ್ಲಿ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತದೆ. ಇದು ನೇರವಾಗಿ ನೈಟ್ರೋಜನ್ ಅಂಶವನ್ನು ಹೀರಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಬ್ಯಾಕ್ಟೀರಿಯಾಗಳನ್ನು ಹೊರತುಪಡಿಸಿದರೆ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ನೈಟ್ರೇಟ್ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತನೆಯಾಗುವುದು ಭೌತಿಕ ವಿಧಾನದಿಂದ ಮಾತ್ರ. ವಾತಾವರಣದಲ್ಲಿ ಮಿಂಚು ಉಂಟಾದಾಗ ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆಯಿಂದಾಗಿ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ. NO2 ಎಂದರೆ ನೈಟ್ರೋಜನ್ ಡೈಆಕ್ಸೈಡ್. ಈ ನೈಟ್ರೋಜನ್ ಆಕ್ಸೈಡ್ಗಳು ಮಳೆಯ ನೀರಿನಲ್ಲಿ ಕರಗಿ ನೈಟ್ರಸ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಮಳೆ ನೀರಿನೊಂದಿಗೆ ಭೂಮಿಗೆ ಬಂದು ತಲುಪುತ್ತವೆ. ನೈಟ್ರಸ್ ಆಕ್ಸೈಡ್ಗಳು ನೋಡಿ ಮಕ್ಕಳೇ, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಟ್ರೈಆಕ್ಸೈಡ್ ಇವು ಮಳೆಯ ರೂಪದಲ್ಲಿ ಭೂಮಿಗೆ ಬಂದು ತಲುಪುತ್ತವೆ. ಹಾಗಾದರೆ ಒಮ್ಮೆ ಬಳಸಬಹುದಾದ ನೈಟ್ರೋಜನ್ಯುಕ್ತ ಅಣುಗಳಾಗಿ ಪರಿವರ್ತನೆಗೊಂಡ ನಂತರ ನೈಟ್ರೋಜನ್ ಏನಾಗುತ್ತದೆ? ಸಾಮಾನ್ಯವಾಗಿ ಸಸ್ಯಗಳು ನೈಟ್ರೇಟ್ ಮತ್ತು ನೈಟ್ರೈಟ್ಗಳನ್ನು ಬಳಸಿಕೊಂಡು ಅವುಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತವೆ. ಈ ಅಮೈನೋ ಆಮ್ಲಗಳು ಪ್ರೋಟೀನ್ಗಳ ಉತ್ಪಾದನೆಗೆ ಬಳಸಲ್ಪಡುತ್ತವೆ. ಇನ್ನೂ ಹಲವು ಜೀವ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಸಂಕೀರ್ಣ ನೈಟ್ರೋಜನ್ಯುಕ್ತ ಸಂಯುಕ್ತಗಳ
ರಚನೆಗೆ ಇದು ಉಪಯೋಗವಾಗುತ್ತದೆ. ಈ ಒಂದು ಕ್ರಿಯೆಗೆ ಅಮೋನೀಕರಣ ಎಂದು ಕರೆಯುತ್ತೇವೆ. ಹಸಿರು ಸಸ್ಯಗಳು ನೈಟ್ರೇಟ್ ಮತ್ತು ನೈಟ್ರೇಟ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುವಂಥ ಈ ಕ್ರಿಯೆಗೆ ಅಮೋನೀಕರಣ ಎಂದು ಕರೆಯುತ್ತೇವೆ. ಈ ಅಮೈನೋ ಆಮ್ಲಗಳು ಪ್ರೋಟೀನ್ಗಳ ಉತ್ಪಾದನೆಗೆ ನೆರವಾಗುತ್ತವೆ. ಇನ್ನು ಹಲವು ಜೀವರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ನೈಟ್ರೋಜನ್ಯುಕ್ತ ಸಂಯುಕ್ತಗಳ ರಚನೆಗೆ ಇದು ಉಪಯೋಗವಾಗುತ್ತದೆ. ಈ ಪ್ರೋಟೀನ್ ಮತ್ತು ಸಂಕೀರ್ಣ ನೈಟ್ರೋಜನ್ ಸಂಯುಕ್ತಗಳನ್ನು ಪ್ರಾಣಿಗಳು ಸೇವಿಸುತ್ತವೆ. ಹೀಗೆ ಉಂಟಾದಂತಹ ನೈಟ್ರೋಜನ್ ಸಂಯುಕ್ತಗಳನ್ನು ಪ್ರಾಣಿಗಳು ಸೇವಿಸುತ್ತವೆ. ಸಸ್ಯ ಅಥವಾ ಪ್ರಾಣಿಗಳು ಸತ್ತ ನಂತರ ಕೆಲವು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸಂಯುಕ್ತಗಳನ್ನು ಪುನಃ ನೈಟ್ರೇಟ್ ಮತ್ತು ನೈಟ್ರೈಟ್ಗಳನ್ನಾಗಿ ನೈಟ್ರೈಟ್ಗಳನ್ನು ನೈಟ್ರೋಜನ್ ಅನಿಲವಾಗಿ ಪುನಃ ಪರಿವರ್ತನೆ ಮಾಡಿ ವಾತಾವರಣಕ್ಕೆ ಹಿಂದಿರುಗಿಸುತ್ತವೆ. ಈ ಒಂದು ಕ್ರಿಯೆಗೆ ಡಿನೈಟ್ರೀಕರಣ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಸಸ್ಯ ಮತ್ತು ಪ್ರಾಣಿಗಳು ಸತ್ತ ನಂತರ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಆಗಿ ಪರಿವರ್ತನೆಗೊಂಡು ಪುನಃ ವಾತಾವರಣಕ್ಕೆ ಹಿಂದಿರುಗುತ್ತದೆ. ಈ ಒಂದು ಕ್ರಿಯೆಗೆ ಡಿನೈಟ್ರೀಕರಣ ಎಂದು ಕರೆಯುತ್ತೇವೆ. ಸೂಡೋಮಾನಸ್ ಎಂಬ ಬ್ಯಾಕ್ಟೀರಿಯಾವು ಡಿನೈಟ್ರೀಕರಣ ನಡೆಸುತ್ತದೆ. ನೈಟ್ರೇಟ್ ಮತ್ತು ನೈಟ್ರೈಟ್ಗಳನ್ನು ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸಿ ಹಿಂದಿರುಗುವಂಥ ಈ ಕ್ರಿಯೆಗೆ ಡಿನೈಟ್ರೀಕರಣ ಎಂದು ಹೆಸರು. ಈ ರೀತಿ ನೈಟ್ರೋಜನ್ ಚಕ್ರದಲ್ಲಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಧಾತುವಿನ ರೂಪದಿಂದ ಸರಳ ಅಣುಗಳಾಗಿ ನೀರು ಮತ್ತು ಮಣ್ಣನ್ನು ಸೇರಿ ನಂತರ ಜೀವಿಗಳ ದೇಹದಲ್ಲಿ ಸಂಕೀರ್ಣ ಅಣುಗಳಾಗಿ ಮಾರ್ಪಟ್ಟು ಪುನಃ ಸರಳ ನೈಟ್ರೋಜನ್ ರೂಪದಲ್ಲಿ ವಾತಾವರಣಕ್ಕೆ ಹಿಂದಿರುಗುತ್ತದೆ. ಹೀಗೆ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ, ಪುನಃ ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ನೈಟ್ರೋಜನ್ ಚಕ್ರೀಯವಾಗಿ ಚಲಿಸುವುದಕ್ಕೆ ನೈಟ್ರೋಜನ್ ಚಕ್ರ ಎಂದು ಕರೆಯುತ್ತೇವೆ. ನೈಟ್ರೋಜನ್ ಚಕ್ರವನ್ನು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ಕೆಲವು ಜೀವಿಗಳು ಮಾತ್ರ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ಳುತ್ತವೆ. ರೈಜೋಬಿಯಂ, ದ್ವಿದಳ ಸಸ್ಯಗಳು, ನೀಲಿ ಹಸಿರು ಶೈವಲಗಳು, ನಂತರ ಗುಡುಗು ಮುಂಚಿನ ವಾತಾವರಣವಿದ್ದಾಗ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಪರಿವರ್ತನೆಯಾಗಿ ಅವು ಮಳೆ ನೀರಿನೊಂದಿಗೆ ಸೇರಿದಾಗ ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಂಡು ಮಣ್ಣಿಗೆ ಬಂದು ಸೇರುತ್ತದೆ. ಅವು ಪುನಃ ಅಮೈನೋ ಆಮ್ಲಗಳಾಗಿ ಪ್ರೋಟೀನ್ ಉತ್ಪಾದನೆಯಲ್ಲಿ ನೆರವಾಗುತ್ತವೆ. ಹಾಗೆ ಮಣ್ಣಿನಲ್ಲಿದ್ದಂತಹ ನೈಟ್ರೇಟ್ ಮತ್ತು ನೈಟ್ರೈಟ್ಗಳನ್ನು ಪುನಃ ಡಿನೈಟ್ರೀಕರಣ ಬ್ಯಾಕ್ಟೀರಿಯಾವು ಅಣುರೂಪದ ನೈಟ್ರೋಜನ್ ಆಗಿ ಪರಿವರ್ತಿಸಿ ವಾತಾವರಣಕ್ಕೆ ಹಿಂದಿರುಗಿಸುತ್ತದೆ. ಮಕ್ಕಳೇ, ನೈಟ್ರೋಜನ್ ಚಕ್ರದಲ್ಲಿ ನಾವು ಗಮನಿಸಬೇಕಾದಂತಹ 3 ಪ್ರಕ್ರಿಯೆಗಳೆಂದರೆ ಅಮೋನೀಕರಣ, ನೈಟ್ರೀಕರಣ, ಅಮೋನೀಕರಣ ಹಾಗೂ ಡಿನೈಟ್ರೀಕರಣ. ಇವು ನೈಟ್ರೋಜನ್ ಚಕ್ರದಲ್ಲಿ ನಡೆಯುವಂತಹ 3 ಪ್ರಮುಖ ಕ್ರಿಯೆಗಳಾಗಿವೆ. ವಿದ್ಯಾರ್ಥಿಗಳೇ,
ಇದುವರೆಗೂ ನಾವು ಜೀವಭೂ ರಾಸಾಯನಿಕ ಚಕ್ರ ವಿಧವಾದಂತಹ ನೈಟ್ರೋಜನ್ ಚಕ್ರದ ಬಗ್ಗೆ ತಿಳಿದುಕೊಂಡೆವು. ವಿದ್ಯಾರ್ಥಿಗಳೇ, ಈ ನೈಟ್ರೋಜನ್ ಚಕ್ರದ ರೂಪುರೇಷೆಗಳನ್ನು ಬರೆಯುವುದನ್ನು ನೀವು ಅಭ್ಯಾಸ ಮಾಡಿ. ನೈಟ್ರೋಜನ್ ಚಕ್ರದ ವಿಡಿಯೋವನ್ನು ವೀಕ್ಷಿಸಿ ಮಕ್ಕಳೇ. ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಜೀವಿಗಳ ಕಡೆ ಸ್ಥಿರೀಕರಣಗೊಳ್ಳುವುದಕ್ಕೆ ನೈಟ್ರೋಜನ್ ಸ್ಥಿರೀಕರಣ ಎನ್ನುತ್ತೇವೆ. ಸಸ್ಯಗಳ ಬೆಳವಣಿಗೆಗೆ ನೈಟ್ರೋಜನ್ ಅತಿ ಅವಶ್ಯಕವಾದಂತಹ ಪೋಷಕಾಂಶವಾಗಿದೆ. ದ್ವಿದಳ ಸಸ್ಯಗಳ ಬೇರುಗಂಟುಗಳಲ್ಲಿರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾವು ನೈಟ್ರೋಜನನ್ನು ವಾತಾವರಣದಿಂದ ನೇರವಾಗಿ ಹೀರಿಕೊಳ್ಳುತ್ತದೆ. ಶೇಕಡ 78% ನೈಟ್ರೋಜನ್ ವಾತಾವರಣದಲ್ಲಿದೆ. ಮಣ್ಣಿನಲ್ಲಿರುವ ನೈಟ್ರೇಟ್ ಅಂಶವನ್ನು ಸಸ್ಯಗಳು ಹೀರಿಕೊಂಡು ಆಹಾರವನ್ನು ತಯಾರಿಸುತ್ತವೆ. ಸಸ್ಯಗಳನ್ನು ತಿನ್ನುವುದರ ಮೂಲಕ ಪ್ರಾಣಿಗಳಿಗೆ ವರ್ಗಾವಣೆಯಾಗುತ್ತದೆ ನೈಟ್ರೋಜನ್ ಸಂಯುಕ್ತಗಳು. ನೈಟ್ರೋಜನ್ ಅಮೋನಿಯಂ ಅಯಾನ್ಗಳಾಗಿ ಪರಿವರ್ತನೆಯಾಗುತ್ತದೆ. ನೋಡ್ರಿ ಮಕ್ಕಳೇ, ಬೇರುಗಂಟುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವುದು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಂತರ ಅಮೈನೋ ಆಮ್ಲಗಳಾಗಿ ಪರಿವರ್ತನೆಯಾಗುತ್ತದೆ. ಇದಕ್ಕೆ ಅಮೋನೀಕರಣ ಎಂದು ಕರೆಯುತ್ತೇವೆ. ಸಸ್ಯ ಮತ್ತು ಪ್ರಾಣಿಗಳು ಸತ್ತ ನಂತರ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸಂಯುಕ್ತಗಳನ್ನು ಪುನಃ ನೈಟ್ರೇಟ್ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತಿಸುತ್ತವೆ. ಮಣ್ಣಿಗೆ ಸೇರುತ್ತವೆ ನೈಟ್ರೇಟ್ ಮತ್ತು ನೈಟ್ರೈಟ್ಗಳು. ಇದಕ್ಕೆ ನೈಟ್ರೀಕರಣ ಎಂದು ಕರೆಯುತ್ತೇವೆ. ನೈಟ್ರೋಸೋಮೋನಾಸ್ ಬ್ಯಾಕ್ಟೀರಿಯಾ ನೈಟ್ರೀಕರಣ ಕ್ರಿಯೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ನೈಟ್ರೋಬ್ಯಾಕ್ಟರ್ ಮತ್ತು ನೈಟ್ರೋಸೋಮೋನಾಸ್ ಬ್ಯಾಕ್ಟೀರಿಯಾಗಳು. ನಂತರ ನೈಟ್ರೇಟ್ ಮತ್ತು ನೈಟ್ರೈಟ್ಗಳು ಡಿನೈಟ್ರೀಕರಣ ಬ್ಯಾಕ್ಟೀರಿಯಾದಿಂದ ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆಯಾಗುತ್ತದೆ. ನೈಟ್ರೋಜನ್ ಆಗಿ ಪರಿವರ್ತನೆಗೊಂಡು ವಾತಾವರಣಕ್ಕೆ ಹಿಂತಿರುಗುತ್ತದೆ. ಹೀಗೆ ನೈಟ್ರೋಜನ್ ಚಕ್ರದಲ್ಲಿ ಬ್ಯಾಕ್ಟೀರಿಯಾಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ.